ಹಾಯ್ ಫ್ರೆಂಡ್ಸ್, ಇವತ್ತು ನಾವು BE6 ಮಹೇಂದ್ರ BE6 ಹೇಗಿದೆ ಗಾಡಿ ಅಂತ ನೋಡೋಣ. ಇದು BE6E ಅಲ್ಲ, BE6 ಏಕೆಂದರೆ ಇಂಡಿಗೋ ಅವ್ರ ಜೊತೆಯಲ್ಲಿ ಇವ್ರದ್ದು ಟ್ರೇಡ್ ಮಾರ್ಕ್ ಇಶ್ಯೂ ಆಯಿತು. ಸೊ ಹಾಗಾಗಿ BE6E ಇದ್ದಿದ್ದನ್ನು ತೆಗೆದು BE6 ಅಂತ ಮಾಡಿದ್ದಾರೆ. ಹೊರಗಡೆಯಿಂದ ನೋಡ್ಬೋದು ನೀವು. ಇಟ್ ಲುಕ್ಸ್ ಫ್ಯಾಂಟಾಸ್ಟಿಕ್, ತುಂಬ ಸ್ಪೋರ್ಟಿವ್ ಲುಕ್ ಇದೆ. ಇಲ್ಲಿ ನೋಡಿ, ಬಾನೆಟ್ ಕೂಡ ಈ ಥರ ಒಂದು ಡಿಫ್ರೆಂಟ್ ನಲ್ಲಿ ಕೊಟ್ಟಿದ್ದಾರೆ. ಇದು ನೀವು ಬಾನೆಟ್ ಸ್ಪೇಸ್ ನೋಡ್ಬೋದು, ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಎಲೆಕ್ಟ್ರಿಕಲ್ ಕಾರ್ ಆಗಿರೋದ್ರಿಂದ ಇಲ್ಲಿ ನಮಗೆ ಬೂಟ್ ಸ್ಪೇಸ್ ತುಂಬಾ ಇದೆ. ಫ್ರಂಟ್ ಸೈಡ್ ಕೂಡ ಇದು ಆಲ್ಮೋಸ್ಟ್ 35 kgs ತನಕ ನೀವು ಐಟಮ್ಸ್ಗಳನ್ನು ಇಲ್ಲಿ ನೀವು ಉಟ್ಕೊಬೋದು. ಬಾನೆಟ್ ನೋಡಿದಾಗ ಇದು ತುಂಬ ಚಿಕ್ಕದು ಅನಿಸುತ್ತೆ, ಬಟ್ ಆದರೆ ಯುನೀಕಾಗಿ ಡಿಸೈನ್ ಮಾಡಿದ್ದಾರೆ. ತುಂಬ ಬಾನೆಟ್ ಡೋರ್ ಚಿಕ್ಕದಿದೆ, ಬಟ್ ಬಾನೆಟ್ ದೊಡ್ಡದಾಗೇ ಇದೆ. ಇದು ಏರೋಡೈನಾಮಿಕ್ಕಿಗೆ ಮಾಡಬೇಕಾಗಿರೋದ್ರಿಂದ ಈ ಥರ ಡಿಸೈನಲ್ಲಿ ಮಾಡಿದ್ದಾರೆ. ಗಾಡಿ ಎಷ್ಟೇ ತುಂಬ ಫಾಸ್ಟಾಗಿ ಹೋದರೂ ಯಾವುದೇ ಕಾರಣಕ್ಕೂ ನಿಮಗೆ ಎತ್ತಾಕೋ ಥರ ಅನಿಸಲ್ಲ. ನೋಡಿ, ಇದು ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ, 360 ಡಿಗ್ರಿ ಕ್ಯಾಮ್ರಾ. ಸೊ ಫಾರ್ ಸೇಫ್ಟಿ ರೀಸನ್ಸ್ ಇದೆಲ್ಲ ಬೆಟ್ರು, ಏಕೆಂದರೆ ಕಾರು ಒಳಗಡೆಯಿಂದನೂ ಕಾರಿನ ಹೊರಗಡೆ 360 ಡಿಗ್ರಿಯಲ್ಲೂ ಕೂಡ ಏನೇನಿದೆ ಅಂತ ನೋಡ್ಬೋದು. ಇಲ್ಲೊಂದು ಕ್ಯಾಮ್ರಾದಲ್ಲೊಂದು ಮಿರರ್ ಹತ್ರ ಒಂದು ಕ್ಯಾಮ್ರಾ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇಲ್ಲೇ ಹಂಪ್ಸು ಅಥವಾ ಸ್ಪೀಡ್ ಬ್ರೇಕರ್ ಹತ್ರ ನಿಮಗೆ ಇಶ್ಯೂಸ್ ಬರೋದಿಲ್ಲ. ಅದು ಇಟ್ಸ್ ವೆರಿ ಗುಡ್ ಸ್ಪೇಸ್. ಲುಕ್ಕೆಲ್ಲ ಬಂದು ಲ್ಯಾಂಬರ್ಗಿನಿ ಲುಕ್ ಬರುತ್ತೆ. ಇದು ನೋಡಿ, ಇದು ಬ್ಯಾಟ್ರಿ ಟೆಕ್ನಾಲಜಿ INGLO ಇದೊಂದು ಆಮೇಲೆ ಬ್ಯಾಟ್ರಿ ಬಂದು ಬೇಸ್ಮೆಂಟಲ್ಲೇ ಬರೋದ್ರಿಂದ ತುಂಬ ಲೋಡೆಲ್ಲ ಕೆಳಗಡೆನೇ ಇರುತ್ತೆ. ಸೊ ಹಾಗಾಗಿ ತುಂಬ ಸ್ಪೀಡಲ್ಲಿ ಹೋದಾಗಲೂ ಯಾವುದೇ ರೀತಿ ಸಮಸ್ಯೆ ಬರೋಲ್ಲ. ಇದು ನೋಡಿ, ಇದು ರೇರ್ ನೋಡಿ, ಇಸ್ ಅಗೇನ್ ಏರೋಡೈನಮಿಕ್ಕಿಗೋಸ್ಕರ ಆ ಒಂದು ಡಿಸೈನ್ ಕೊಟ್ಟಿದ್ದಾರೆ. ನೀವು ತುಂಬ ಫಾಸ್ಟಾಗಿ ಹೋಗ್ಬೇಕಾದ್ರೆ ಕಾರ್ ಯಾವುದೇ ಕಾರಣಕ್ಕೂ ಫ್ಲೈ ಆಗುತ್ತೆ, ನಮಗೆ ಆರ್ತಾ ಇರೋ ಥರ ಫೀಲಿಂಗ್ ಬರೋದಿಲ್ಲ. ಏಕೆಂದರೆ ಆ ಒಂದು ಡಿಸೈನು ಗಾಡಿನ ಪುಷ್ ಮಾಡೋದು ಕೆಳಗಡೆ. ಆ್ಯಂಡ್ ಈ ಗಾಡಿ ನಮಗೆ ADAS ಲೆವೆಲ್ 2ನಲ್ಲಿ ಬರುತ್ತೆ. ಸೊ ಹಾಗೆ ಅಂದರೆ ನಮಗೆ ಆ್ಯಂಟಿ ಕೊಲ್ಯೂಷನ್ ಟೆಕ್ನಾಲಜಿ ಇದರಲ್ಲಿದೆ. ಸೊ ರೆಡಾರು, ಸೊ ಅಲ್ಟ್ರಾಸೋನಿಕ್ಕು ಮತ್ತು ಕ್ಯಾಮ್ರಾ ಇವು ಮೂರನ್ನು ಉಪಯೋಗಿಸ್ಕೊಂಡು ಆ ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಗಾಡಿನ ಔಟ್ಸೈಡಿಂದ ಲುಕ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಟೇಲ್ ಇಂಡಿಕೇಟರ್ಸ್ ನೋಡಿ, ದ ಬ್ಲಿಕ್ಕಿಂಗ್ ಸ್ಟೈಲ್ ಈಸ್ ಯುನೀಕಾಗಿ ಮಾಡಿದ್ದಾರೆ ಇವರು. ವೆಬ್ಸೈಟಲ್ಲಿ ಹೇಳೋ ಪ್ರಕಾರ ಇದು 0 to 100 ಕಿಲೋಮೀಟರ್ನ 6.7 ಸೆಕೆಂಡಲ್ಲೇ ರೀಚ್ ಆಗುತ್ತೆ, ವಿಚ್ ಈಸ್ ವೆರಿ ಗುಡ್. ತುಂಬ ನೀವು ಓವರ್ಟೇಕ್ ಮಾಡೋ ಟೈಮ್ನಲ್ಲಿ ತುಂಬ ಹೈ ಸ್ಪೀಡಲ್ಲಿ ನೀವು ಕಾರ್ ತೊಗೊಂಡು ಹೋಗ್ಬೋದು. ಸೊ ನೋಡಿ, BE6. ಸೊ ಇವ್ರದ್ದೊಂದು QR ಕೋಡು, ಇದು ಫ್ರಂಟ್ ಹೆಡ್ಲೈಟ್ಸ್ಗಳು ಸ್ಟ್ರಚರ್ಸ್ ಕೊಟ್ಟಿದ್ದಾರೆ. ಇಲ್ಲ ತುಂಬ, ಏಕೆಂದರೆ ಗಾಡಿ ತುಂಬ ಲ್ಯಾಂಬರ್ಗಿನಿ ಲಿಕ್ ಕೊಟ್ಟು ತುಂಬ ಸ್ಪೋರ್ಟಿವ್ ಆಗಿರೋದ್ರಿಂದ ತುಂಬ ಸ್ಪೀಡ್ ಹೋಗೋರಿಗೆ ಏರೋಡೈನಮಿಕಲಿ ತುಂಬ ಚೆನ್ನಾಗಿದೆ ಗಾಡಿ ನೋಡಲಿಕ್ಕೆ ಫ್ರಮ್ ಎಕ್ಸ್ಟರ್ನಲ್. ಆ್ಯಂಡ್ ಅಲಾಯ್ ವೀಲ್ಸ್ ಆಗಿರ್ಬೋದು, ಒಳ್ಳೆ ಬಿಡ್ತಿರೋ ಅಂತಹ ವೀಲ್ಸನ್ನು ಹಾಕಿದ್ದಾರೆ. ಹಾಗಾಗಿ ನೋಡಿ, ನೀವು ಶಾಕ್ ಅಬ್ಸರ್ವ್ ಬೆಸ್ಟ್ ಕ್ವಾಲಿಟಿ ಇದೆ. ಆ್ಯಂಡ್ ಆಲ್ಮೋಸ್ಟ್ ಇದನ್ನು ಎಲ್ಲ ವರ್ಷನ್ಸ್ ಏನು ಮಹೇಂದ್ರ ಅವ್ರದ್ದು ಎಲ್ಲ ಬೇರೆ ಬೇರೆ ಕಾರ್ ಇದಾವೆ, ಎಲ್ಲ ಕಾರ್ಗಿಂತನೂ ಎಲ್ಲ ಕಾರ್ನಲ್ಲಿರೋ ಬೆಸ್ಟ್ ಥಿಂಗ್ನ ತೊಗೊಂಡು ಒಂದು ಗಾಡಿಗೆ ಫಿಟ್ ಮಾಡಿ ಒಂದು ಡಿಫ್ರೆಂಟ್ ಲುಕ್ ಕೊಡೋದ್ರ ಮುಖಾಂತರ ಅವರು ಒಂದು ಹೊಸ ಬೆಸ್ಟ್ ಕ್ವಾಲಿಟಿ ಕಾರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ವಿಚ್ ಇಸ್ ರಿಯಲಿ ಗುಡ್. ಓಕೆ, ಸೊ ಈಗ ಗಾಡಿನ ಒಳಗಡೆಯಿಂದ ನೋಡೋಣ. ಸೊ ಇಲ್ಲಿ ನೋಡಿ, ಇದು ಗಾಡಿನ ಓಪನ್ ಮಾಡಬೇಕು ಅಂದರೆ ಡೋರ್ಗಳನ್ನ ಓಪನ್ ಮಾಡಬೇಕು. ಎಲ್ಲ ಕಡೆಯೂ ಈ ಥರ ಒಂದು ಸ್ಟ್ರಿಪ್ ಕೊಟ್ಟಿದ್ದಾರೆ, ಅದನ್ನು ಪುಲ್ ಮಾಡಿದ್ರೆ ನಾವು ಡೋರ್ನ ಓಪನ್ ಮಾಡ್ಬೋದು. ಇಟ್ಸ್ ಅಗೇನೆ ಒಂದು ಯುನೀಕ್ ಸ್ಟೈಲಲ್ಲಿ ಕೊಟ್ಟಿದ್ದಾರೆ. ಇದನ್ನು ತುಂಬಾ ಚೆನ್ನಾಗಿದೆ. ಆಮೇಲೆ ನೋಡ್ಬೋದು ಎಲ್ಲ ಕಡೆ ಸ್ಪೀಕರ್ಸ್ ಅವೆಲ್ಲ ಯೂಸ್ ಮಾಡಿರೋದು ಹರ್ಮಾನ್ ಅವ್ರದ್ದು ಸ್ಪೀಕರ್ ಯೂಸ್ ಮಾಡಿದ್ದಾರೆ. ಇವ್ರು ಹೇಳೋ ಪ್ರಕಾರ ಆಲ್ಮೋಸ್ಟ್ ಒಂದು 16 ಸ್ಪೀಕರ್ಸ್ ಇದ್ದಾವೆ, ಅದು ಸ್ಪೀಕರ್ಸ್ ಕಂಟ್ರೋಲು. ಆಮೇಲೆ ಇಲ್ಲಿ ನೋಡಿ, ಅದು ಡ್ರೈವ್ ಮೋಡ್ಸ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಸೀಟ್ ಬಂದು ಲೆದರ್ ಸ್ಟ್ರಕ್ಚರು ಇದೆ ಮತ್ತು ಫ್ಯಾಬ್ರಿಕೇಟೆಡ್ ಇದೆ. ಇಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಕೊಟ್ಟಿದ್ದಾರೆ, ಯು ಕ್ಯಾನ್ ಕೀಪ್ ಯುವರ್ ಥಿಂಗ್ಸ್. ಆ್ಯಂಡ್ ಕೀ ಇಡಲಿಕ್ಕೆ ಒಂದು ಸಪ್ರೇಟಾಗಿ ಜಾಗ ಇದೆ. ಆಮೇಲೆ AC ವೆಂಟ್ ಆಗಿರ್ಬೋದು. ಇಟ್ಸ್ ಸ್ಪೆಸಿಫಿಕಲಿ ಫಾರ್ ಡ್ರೈವರ್ಸು, ಕೋ ಡ್ರೈವರ್ಸ್, ನಾಟ್ ಕೋ ಡ್ರೈವರ್,
ಪ್ಯಾಸೆಂಜರ್ ಅವರಿಗೆ ನೀಟಾಗಿ ಯುನೀಕಾಗಿ ಡಿಸೈನ್ ಮಾಡಿದ್ದಾರೆ. ಇದು ನೋಡಿ, ಹಿಂದ್ಗಡೆ ರೈಟ್ ಸೈಡ್ ಸೀಟಲ್ಲಿ ಕೂತ್ಕೊಂಡಾಗ ಆ ವಿಂಡೋನ ಚಿಕ್ಕದು ಮಾಡಿದ್ದಾರೆ ಸ್ವಲ್ಪ. ಆಮೇಲೆ ಹೆಡ್ ರೆಸ್ಟ್ ಆಗಿರ್ಬೋದು ಅಥವಾ ಹೆಡ್ಡಿಂದ ರೂಫಿಗೆ ಡಿಸ್ಟೆನ್ಸ್ ನೋಡಿ ಚೆಕ್ ಮಾಡಿ. ಸೊ ಇದು ನೀವು ಮಿರರಿಂದ, ಡ್ರೈವರ್ ಸೈಡ್ ಮಿರರಿಂದ ಬ್ಯಾಕ್ ಸೈಡ್ ಇರೋ ಹಿಂದ್ಗಡೆ ಯಾರು ಬರ್ತಿದ್ದಾರೆ ಅಂತ ನೋಡಬೇಕು ಅಂದರೆ ನೋಡ್ಬೋದು. ಬಟ್ ತುಂಬಾ ಚಿಕ್ಕದಾಗಿದೆ ಅಲ್ಲಿ. ಎಗೇನ್ ಕಾರ್ನ ಇನ್ಸೈಡ್ ನೋಡಲಿಕ್ಕೆ ಎಗೇನ್ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ. ಆಮೇಲೆ ಹಜಾರ್ಡ್ ಲೈಟ್ನ ಬ್ಯಾಕ್ ಸೈಡ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇಲ್ಲೂ ಕೂಡ ಸ್ಪೀಕರ್ಸ್ ಇದೆ. ಸೊ ಈ ಬಟನ್ ಬಂದು ನಾವು ಪ್ಯಾರಾನೋಮಿಕ್ ಸನ್ರೂಫ್ನ ತೆಗಿಲಿಕ್ಕೆ ನೋಡಿ, ಪ್ಯಾರಾನೋಮಿಕ್ ಸನ್ರೂಫ್ ಈ ಥರ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಫ್ರಮ್ ಡ್ರೈವರಿಂದ ಹಿಡಿದು ಪ್ಯಾಸೆಂಜರ್ಸ್ ಹಿಂದ್ಗಡೆ ರೇರ್ ಸೀಟಲ್ಲಿ ಅವ್ರಿಗೂ ತನಕ ಕೂಡ ಫುಲ್ಲು ವ್ಯೂ ಸಿಗುತ್ತೆ. ಸ್ಪೆಷಲಿ ಕಿಡ್ಸ್ ಇದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ವೆನ್ ಯು ಗೋ ಟು ಫಾರೆಸ್ಟು ಅಥವಾ ಔಟ್ಸೈಡ್ ಆಫ್ ಸಿಟಿ ಹೋದಾಗ ತುಂಬಾ ಚೆನ್ನಾಗಿದೆ. ಇದನ್ನು ಕ್ಲೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಕ್ಲೋಸ್ ಆಗ್ತಾಯಿಲ್ಲ. ಆಮೇಲೆ ಇದು ಫುಲ್ ಓಪನಬಲ್ ಇಲ್ಲ ಅನಿಸುತ್ತೆ, ಮೇ ಬಿ ಬಿಗೇನ್ ಬಿಕಾಸ್ ಆಫ್ ಸೇಫ್ಟಿ. ಸೊ ನೀವು ಓನ್ಲಿ ಆ ಕರ್ಟನ್ ತೆಗಿಬೋದೇ ಹೊರತು ಫುಲ್ಲು ಮಿರರ್ನ ರಿಮೂವ್ ಮಾಡ್ಕೊಂಡು ಕೆಲವರೆಲ್ಲ ಕಾರುಗಳಲ್ಲಿ ನೀವು ನಿಂತ್ಕೊತಾರೆ. ಸೊ ಆ ಥರ ಫೀಚರ್ಸ್ ಇಲ್ಲ ಅಂದ್ಕೊತೀನಿ. ಇದು ಇಟ್ಸ್ ಓನ್ಲಿ ಫಾರ್ ದ ಗ್ಲಾಸ್. ಸೊ ನೋಡಿ, ಇದು ಎಲ್ಲೂ ಅನಲಾಗ್ ಮೀಟರ್ಸ್ಗಳಿಲ್ಲ, ಫುಲ್ಲಿ ಡಿಜಿಟಲ್ ಮೀಟರ್ಸ್ನೇ ಕೊಟ್ಟಿದ್ದಾರೆ. ಇದು ಕಾರ್ ಪಾರ್ಕಿಂಗಿಗೆ ಮತ್ತು ಗೇರ್ ಶಿಫ್ಟಿಂಗ್, ಲೈಕ್ ವೆನ್ ಯು ವಾಂಟ್ ಟು ಯೂಸ್ ಲೈಕ್ ಮ್ಯಾನ್ಯುವಲಿ ಯೂಸ್ ಮಾಡ್ಬೇಕಾದ್ರೆ ಪ್ಲಸ್ಸು ಮೈನಸ್ಸು. ಡಿಜಿಟಲ್ ನೀವು ಮೀಟರ್ನೆಲ್ಲ ನೋಡ್ಬೋದು. ಇಟ್ಸ್ ಫುಲ್ಲಿ ಡಿಜಿಟಲ್, ಎಲ್ಲೂ ನಿಮಗೆ ಅನಲಾಗ್ ಮೀಟರ್ ಸಿಗೋಲ್ಲ. ಇಲ್ಲಿ ನೋಡಿ, ಇದೊಂದು ಎಕ್ಸ್ಟ್ರಾ ಸ್ಪೇಸು ವೈರ್ಲೆಸ್ ಚಾರ್ಜಿಂಗಿಗೆ ಕೊಟ್ಟಿದ್ದಾರೆ ಮತ್ತು ಬೇರೆ ವಸ್ತುಗಳನ್ನೇನಾದ್ರು ಇಟ್ಕೊಳೋದು ಕೊಟ್ಟಿದ್ದಾರೆ ಇಲ್ಲಿ. ಬಟ್ ಯಾವುದೇ ಕಾರಣಕ್ಕೂ ಕೀನ ಇಡಬಾರ್ದು. ಆ್ಯಂಡ್ ಇಟ್ಸ್ ಎ ಕಾಕ್ಪಿಟ್ ಸ್ಟೈಲ್. ಸೊ ಪೈಲಟ್, ಸೊ ಅವ್ರದ್ದು ಹಿಂಗೆ ಕಾಕ್ಪಿಟ್ ಸ್ಟೈಲ್ ಇದೆಯೋ ಆ ಸ್ಟೈಲಲ್ಲಿ ಕೂಡ ಇವರು ಡ್ರೈವರ್ಗೆ ಕಾಕ್ಪಿಟ್ ಸ್ಟೈಲಲ್ಲಿ ಡಿಸೈನ್ ಮಾಡಿದ್ದಾರೆ. ಆಮೇಲೆ ನೋಡಿ, ಡ್ರೈವರ್ ಹತ್ರನೇ ತುಂಬ ಕಂಟ್ರೋಲ್ಸ್ ಎಲ್ಲದೂ ಇರುತ್ತೆ. ಸೊ ಫುಲ್ ಗಾಡಿನ ಅವರು ಕಂಟ್ರೋಲ್ ಮಾಡ್ಬೋದು. ಪುಲ್ ಟು ಓಪನ್, ಸೊ ಡೋರ್ ಓಪನ್ ಮಾಡಲಿಕ್ಕೆ ಪುಲ್ ಮಾಡಿ ಪುಷ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತದು. ಈಗ ಸೀಟ್ ನೋಡೋಣ. ನೋಡಿ, ಸೀಟ್ಗೆ ಅಗೇನ್ 6 ವೇನಲ್ಲಿ ಮೂಮೆಂಟ್ಸ್ ಆಗುತ್ತೆ, ಅಪ್ಪು ಡೌನು ಫ್ರಂಟು ಬ್ಯಾಕು. ಆಮೇಲೆ ರೆಸ್ಟ್ ಬಂದು ಹಿಂದ್ಗಡೆ ಬ್ಯಾಕ್ ರೆಸ್ಟ್ ಬಂದು ಅದು ಕೂಡ ಮೂಮೆಂಟ್ಸಲ್ಲಿದೆ. ಇದು ನೋಡಿ, ಇಲ್ಲಿ ನಮಗೆ ಸೊಂಟ ನೋವು ಬರಬಾರ್ದು ಅಂತ ಇದೊಂದು ಡಿಸೈನ್ ಕೊಟ್ಟಿದ್ದಾರೆ. ಅದು ನಿಮಗೆ ಹೇಗೆ ಬೇಕೋ ಅದನ್ನು ಕಂಟ್ರೋಲ್ ಮಾಡ್ಕೊಬೋದು. ಇಲ್ಲಿ ಮೆಮೊರಿ ಸೀಟ್ ಕೊಟ್ಟಿದ್ದಾರೆ, ಪ್ಯಾಸೆಂಜರ್ ಡ್ರೈವರ್ 1, 2, 3 ಅಂತ. ಸೊ ಅವ್ರಿಗೆ ಸ್ಪೆಸಿಫಿಕ್ಕಾಗಿ ನಾವು ಸೆಟ್ ಮಾಡ್ಕೊಬೋದು. ನೋಡಿ, ಇದು ಕಂಟ್ರೋಲ್ಸ್ಗಳು. ಸೊ ಇದನ್ನು ಮುಂದ್ಗಡೆ ಪುಷ್ ಮಾಡಿದ್ರೆ ಸೀಟ್ ಆಟೋಮೆಟಿಕಲಿ ಮುಂದೆ ಬರುತ್ತೆ. ಹಿಂದ್ಗಡೆ ಪ್ರೆಸ್ ಮಾಡಿದ್ರೆ ಹಿಂದ್ಗಡೆ ಹೋಗುತ್ತೆ ಗಾಡಿ. ಎಲೆಕ್ಟ್ರಾನಿಕ್ ಕಂಟ್ರೋಲನ್ನು ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿಟ್ರೆ ಕಾಣಿಸಿದೆಯಲ್ಲೋ ಗೊತ್ತಿಲ್ಲ ನಿಮಗೆ. ಇದು ನೋಡಿ, ಫುಲ್ಲು ಗಾಡಿನ ಕಂಟ್ರೋಲ್ ಬಟನ್ಸ್ಗಳು ಎಲ್ಲದು. ಸೊ ತುಂಬಾ ಚೆನ್ನಾಗಿ ಯುನೀಕಾಗಿ ಡಿಸೈನ್ ಮಾಡಿದ್ದಾರೆ. ಇದು ಬ್ಯಾಕ್ ಸೈಡ್ ಅಥವಾ ಪ್ಯಾಸೆಂಜರ್ ಸೀಟು ಡೋರ್ ಓಪನ್ ಮಾಡಲಿಕ್ಕೆ ಒಂದು ಯುನೀಕ್ ಡಿಸೈನ್ ಕೊಟ್ಟಿದ್ದಾರೆ. ಹೀಗೆ ನನಗನ್ಸೋ ಪ್ರಕಾರ ಇದು ಏರೋಡೈನಮಿಕ್. ನೋಡಿ, ಆ ಬಟನ್ ಪ್ರೆಸ್ ಮಾಡಿ ಪುಲ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ. ಇಲ್ಲೂ ಕೂಡ ನೋಡ್ಬೋದು ನೀವು, ಸ್ಟ್ರಿಪ್ ಓಪನ್ ಥರನೇ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಸ್ಪೀಕರ್ಸ್ಗಳು ಹರ್ಮಾನ್ ಸ್ಪೀಕರ್ಸ್ ಇದೆ. ಸೊ ಗಾಡಿನ ತುಂಬ ಪ್ರೀಮಿಯಮ್ ಆಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲೂ ಕೂಡ ಸೀಟು ಲೆದರ್ ಟೆಕ್ಸ್ಚರ್ ಇರೋಂತಹ ಫ್ಯಾಬ್ರಿಕೇಟೆಡ್ ಸೀಟ್ ಥರ ಇದೆ ಇದು. ವಿಚ್ ಇಸ್ ಅಗೇನ್ ಅವ್ರದ್ದೊಂದು ಸ್ಟೈಲಲ್ಲಿ ಒಂದು ಯುನೀಕ್ ವೇನಲ್ಲಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು AC ವೆಂಟ್ಸ್ಗಳು ಎಲ್ಲ ಸೆಂಟರ್ನಲ್ಲಿ AC ವೆಂಟ್ಸ್ ಇದೆ. ಆಮೇಲೆ ಅದು AC ವೆಂಟ್ಸ್ನ ಕಂಟ್ರೋಲ್ ಮಾಡೋದಕ್ಕೆ. ಬಟ್ ಈ ಒಂದು ಡಿಸೈನಲ್ಲಿ ಮೇ ಬಿ ಗಾಡಿನ ಯಾವುದೇ ಕಾರಣಕ್ಕೂ ದೂರ ಮಾಡ್ಕೊಬಾರ್ದು, ಯಾಕಂದರೆ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ವೆನ್ ಯು ಆರ್ ರೈಡಿಂಗ್ ಇನ್ ಸಿಟಿ ಯಾವುದೇ ಕಾರಣಕ್ಕೂ ವಿಂಡೋಸ್ನ ಓಪನ್ ಮಾಡಬೇಡಿ. ಇದು ಪ್ಯಾಸೆಂಜರ್ಗೆ ನಮಗೆ ಹ್ಯಾಂಡ್ ರೆಸ್ಟಿಗಿದೆ. ಎಗೇನ್ ಲೆದರ್ ಟೆಕ್ಸ್ಚರ್ ಇರುವಂತಹ ಫ್ಯಾಬ್ರಿಕೇಟೆಡ್ ಸೀಟ್ ಕವರ್ ಇದೆ. ನೋಡಿ, ಈ ಒಂದು ಡಿಸೈನ್ಸ್ ಎಲ್ಲ ಏನಿದೆಯಲ್ಲ, ಇದೊಂಥರ ಪ್ರೀಮಿಯಂ ಕ್ವಾಲಿಟಿ ಪ್ಲಾಸ್ಟಿಕ್ ಅನಿಸುತ್ತೆ. ಇಟ್ಸ್ ಅಗೇನ್ ಮೇಡ್ ಆಫ್ ಪ್ಲಾಸ್ಟಿಕ್ ಬಟ್ ಲೆದರ್ ಟೆಕ್ಸ್ಚರ್ ಇದೆ. ನೋಡಿದಾಗ ನಿಮಗೆ ಲೆದರ್ ಅನಿಸುತ್ತೆ, ಬಟ್ ಇಟ್ ಈಸ್ ನಾಟ್ ಲೆದರ್. ಆಮೇಲೆ ಸೀಟ್ಗಳು ನೋಡಿ, ಹೆಡ್ ರೆಸ್ಟ್ ತುಂಬ ಅಗೇನ್ ಯುನೀಕಾಗಿ ಡಿಸೈನ್ ಮಾಡಿದ್ದಾರೆ. ಇದನ್ನೆಲ್ಲ ಇರುತ್ತೆ, ಬರಲೇಬೇಕು.
5 6 mm. ಗಾಡಿ ರೇಂಜ್ ಬಂದು ಒಂದು ಫುಲ್ ಚಾರ್ಜಿಗೆ 500+ ಕಿಲೋಮೀಟ್ರ್ ಅಂತ ಹೇಳಿದ್ದಾನೆ, ಒಂದು ಸಿಂಗಲ್ ಚಾರ್ಜ್ 500+ ಅಂತ ಹೇಳಿದ್ದಾರೆ. ಅಂದರೆ ನೋಡಿ, ಇದು ಚಾರ್ಜ್ ಮಾಡುವಂತಹ ಪೋರ್ಟು. ಸೊ ಅದು ಓಪನ್ ಮಾಡಿದ್ರೆ ನಮಗೆ ಒಂದು ಚಾರ್ಜಿಂಗಿಗೆ ಒಂದು ವೈರ್ ಬರುತ್ತೆ, ಅದನ್ನು ನಾವು ಅಲ್ಲಿ ಪ್ಲಗಿನ್ ಮಾಡಿ ಚಾರ್ಜ್ ಮಾಡ್ಬೋದು. ಸೊ ಒಂದು ಸಿಂಗಲ್ ಚಾರ್ಜ್ಗೆ 500+ ಅಂತ ಅವ್ರು ಹೇಳ್ತಿದ್ದಾರೆ. ಅಂದರೆ ಮಿನಿಮಮ್ ಒಂದು 400 ನಾವು ತುಂಬ ಹೈ ಸ್ಪೀಡಲ್ಲಿ ಏನಾರು ಹೋದಾಗ 400 ತನಕ ಬರುತ್ತೆ. ಈಗ ಎಲ್ಲ ಕಡೆ ಬ್ಯಾಟ್ರಿ ಸ್ಟೇಷನ್ಸ್ಗಳು ಆಗಿರೋದ್ರಿಂದ ಸೊ ಶುಡ್ ಬಿ ಫೈನ್. ಆ್ಯಂಡ್ 0 to 80% ಚಾರ್ಜ್ ಆಗಬೇಕು ಅಂದರೆ 20 ಮಿನಿಟ್ಸಲ್ಲಿ ಚಾರ್ಜ್ ಆಗುತ್ತೆ. ನೋಡಿ, ಇದು ಪ್ಯಾಸೆಂಜರ್ನ ಸೈಡ್ನ ಇರುವಂತಹ ಲುಕ್ಕು ತುಂಬಾ ಯುನೀಕ್ ಆ್ಯಂಡ್ ವೆರಿ ಸ್ಪೆಷಲಾಗಿ ಡಿಸೈನ್ ಮಾಡಿದ್ದಾರೆ. ನನ್ನ ಅಪ್ಕಮಿಂಗ್ ವಿಡಿಯೋದಲ್ಲಿ ಇದನ್ನು ಟೆಸ್ಟ್ ಡ್ರೈವ್ ಮಾಡಿ ಇದರದ್ದು ಹೇಗಿದೆ ಪರ್ಫಾರ್ಮೆನ್ಸು, ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ಶೇರ್ ಮಾಡ್ಕೊತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.